ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ರೀಡಿಂಗ್ ಬಂದು ಲವ್ ನೋಟ್ಸ್ ಜೊತೆಗೆ ಏಂಜಲ್ಸ್ ಮೆಸೇಜ್ ಸಹ ಇರುತ್ತೆ. ಸೊ ಈ ಒಂದು ಮೆಸೇಜ್ ಪ್ರತಿಯೊಬ್ಬರಿಗೂ ಕೂಡ ರೆಸೊನೇಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನಿಮ್ಮ ಪರ್ಸನ್ ನಿಮ್ಮ ಜೊತೆಗೆ ಇರ್ಲಿ ಬಿಡ್ಲಿ, ಅವ್ರನ್ನ ನೆನೆಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡ್ರೆ ಡೆಫಿನೆಟ್ಲಿ ರೆಸೊನೇಟ್ ಆಗುತ್ತೆ ಅಂತ ಹೇಳ್ತಾ, ಇಲ್ಲಿ ನಾನು 2 ಕಾರ್ಡ್ ನ ಕೊಟ್ಟಿದ್ದೀನಿ. ಸೊ ಫಸ್ಟ್ ಕಾರ್ಡ್ ಬಂದು 3 ಆಫ್ ಕಪ್ಸ್ ಅಂಡ್ ಸೆಕೆಂಡ್ ಕಾರ್ಡ್ ಬಂದು 10 ಆಫ್ ಕಪ್ಸ್. ಇವೆರಡು ಕಾರ್ಡ್ ಅಲ್ಲಿ ಯಾವ ಕಾರ್ಡ್ ನಿಮ್ಗೆ ಅಟ್ರಾಕ್ಟ್ ಆಗುತ್ತೋ ಆ ಕಾರ್ಡ್ ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ರೀಡಿಂಗ್ ನ ಇವಾಗ ನೋಡೋಣ. ಯಾರೆಲ್ಲ 3 ಆಫ್ ಕಪ್ಸ್ ಕಾರ್ಡ್ ನ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಸೊ ಫಸ್ಟ್ ಮೆಸೇಜ್, ಗಿವ್ ಮೀ ಸಮ್ ಮೋರ್ ಟೈಮ್ ಟು ಥಿಂಕ್ ಅಂತ ಬರ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿಗೆ ನಿಮ್ಮ ಕನೆಕ್ಷನ್ ಅಲ್ಲಿ ನಿಮ್ಮ ಸಂಬಂಧದಲ್ಲಿ ಒಂದು ಸಮಯ ಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ. ನನಗೆ ಸ್ವಲ್ಪ ಸಮಯ ಕೊಡು ಯೋಚನೆ ಮಾಡೋದಿಕ್ಕೆ ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ನೀವೇನಾದ್ರೂ ನಿಮ್ಮ ವ್ಯಕ್ತಿಗೆ ಅಪ್ರೋಚ್ ಮಾಡಿದಿರಾ ಲವ್ ಬಗ್ಗೆ, ಪ್ರಪೋಸಲ್ ಬಗ್ಗೆ ಅಂತ ಅಂದ್ರೆ ಡೆಫಿನೆಟ್ಲಿ ಅವ್ರಿಗೆ ಸ್ವಲ್ಪ ಅವಕಾಶ ಕೊಟ್ರೆ, ಟೈಮ್ ನ ನೀವು ಕೊಟ್ರೆ ಅವರು ಯೋಚನೆ ಮಾಡಿ ಡಿಸೈಡ್ ಮಾಡಿ ನಿಮ್ಮ ಬಗ್ಗೆ ಯೋಚನೆ ಥಿಂಕ್ ಮಾಡಿ ಒಂದು ಒಳ್ಳೆ ಡಿಸಿಷನ್ ಅವರ ಜೀವನದಲ್ಲಿ ನಿಮ್ಮ ಒಂದು ವಿಚಾರವಾಗಿ ತಗೊಳ್ಳುವಂತ ಸಾಧ್ಯತೆಗಳು ತುಂಬಾ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಸ್ವಲ್ಪ ಸಮಯ ಅವ್ರಿಗೆ ಕೊಟ್ರೆ ಡೆಫಿನೆಟ್ಲಿ ಇಟ್ ವುಡ್ ಬಿ ಬೆಟರ್. ಓಕೆ, ಸೊ ನೆಕ್ಸ್ಟ್, ವಾವ್, ಐ ಆಮ್ ಪ್ರೌಡ್ ಆಫ್ ಯು ಮೈ ಲವ್ ಅಂತ ಬರ್ತಾ ಇದೆ. ಸೊ ನಾನು ನಿನ್ನ ವಿಚಾರದಲ್ಲಿ ತುಂಬಾನೇ ಹೆಮ್ಮೆ ಪಡ್ತೀನಿ ಅಂತ ಬರ್ತಾ ಇದೆ. ಸೊ ಏನಕ್ಕೆ ಅವರು ನಿಮ್ಮ ಬಗ್ಗೆ ಹೆಮ್ಮೆ ಪಡ್ತಾರೆ ಅಂದ್ರೆ, ನೀವು ತುಂಬಾನೇ ನಿಮ್ಮ ಲೈಫಲ್ಲಿ ಅಚೀವ್ಮೆಂಟ್ ಮಾಡ್ತಾ ಇದ್ದೀರಾ ಅಂಡ್ ತುಂಬಾನೇ ರೆಸ್ಪಾನ್ಸಿಬಿಲಿಟೀಸ್ ನ ನಿಮ್ಮ ಲೈಫಲ್ಲಿ ನೀವು ತುಂಬಾ ಚಿಕ್ಕ ಏಜ್ ಅಲ್ಲಿ ತಗೊಂಡಿದ್ದೀರಾ ಅಂಡ್ ಪ್ರತಿಯೊಂದನ್ನು ಕೂಡ ನೀವು ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ. ನಿಮ್ಮ ವ್ಯಕ್ತಿಗೆ ಎಷ್ಟು ಟೈಮ್ ಕೊಡಬೇಕು, ನಿಮ್ಮ ಕರಿಯರ್ಗೆ ಎಷ್ಟು ಟೈಮ್ ಕೊಡಬೇಕು, ನಿಮ್ಮ ಪ್ಯಾಷನ್ಗೆ ಎಷ್ಟು ಟೈಮ್ ಕೊಡಬೇಕು, ಪ್ರತಿಯೊಂದನ್ನು ಕೂಡ ನೀವು ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದೀರಾ. ಸೊ ಅದಕ್ಕೆ ನಿಮ್ಮನ್ನ ನೋಡಿದಾಗ, ನಿಮ್ಮ ಆಕ್ಟಿವಿಟೀಸ್ ನ ಗಮನಿಸಿದಾಗ ನಿಮ್ಮ ವ್ಯಕ್ತಿಗೆ ತುಂಬಾನೇ ಹೆಮ್ಮೆ ಪಡುತ್ತೆ. ಓಕೆ, ನೆಕ್ಸ್ಟ್, ವಾವ್, ಐ ಲವ್ ಯು ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಪ್ರೀತಿ ಮಾಡ್ತಾ ಇದ್ದಾರೆ, ಲವ್ ಮಾಡ್ತಾ ಇದ್ದಾರೆ, ಐ ಲವ್ ಯು ಅಂತ ಹೇಳ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಟ್ರೂಲಿ ಇನ್ ಲವ್ ವಿತ್ ಯು, ಮ್ಯಾಡ್ಲಿ, ಡೀಪ್ಲಿ. ದಿಸ್ ಪರ್ಸನ್ ಇಸ್ ಆಲ್ರೆಡಿ ಯಾರ್ಸ್ ಅಂತ ಹೇಳ್ಬೋದು. ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಪ್ರೀತಿ ಮಾಡ್ತಾ ಇದ್ದಾರೆ, ಪ್ರೀತಿಸ್ತಾ ಇದ್ದಾರೆ, ಅದರಲ್ಲಿ ಯಾವುದೇ ರೀತಿಯ ಸಂಶಯ ಬೇಡ. ಓಕೆ, ನೆಕ್ಸ್ಟ್, ನೆವರ್ ಫರ್ಗೆಟ್ ಹೌ ಮಚ್ ಐ ಲವ್ ಯು ಅಂತ ಬರ್ತಾ ಇದೆ. ಸೊ ಯಾವತ್ತಿಗೂ ಮರೆಯೋದಿಕ್ಕೆ ಹೋಗ್ಬೇಡ, ನಾನು ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತೀನಿ, ಎಷ್ಟು ಲವ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ಯಾವತ್ತಿಗೂ ಮರೆಯೋದಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲೋ ಒಂದು ಕಡೆ ಅವರು ನಿಮ್ಮನ್ನ, ನೀವು ಅವ್ರನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ, ಇಗ್ನೋರ್ ಮಾಡ್ತಾ ಇದ್ದೀರಾ, ಅವಾಯ್ಡ್ ಮಾಡ್ತಾ ಇದ್ದೀರಾ ಅಂದ್ರೆ ಅವ್ರಿಗೆ ಫೀಲ್ ಆಗ್ತಾ ಇರ್ಬೋದು, ಎಲ್ಲೋ ಒಂದ್ ಕಡೆ ನಾನು ಅವರು ದೂರ ಆಗ್ತಾ ಇದೀವೇನೋ ಅಂತ. ಸೊ ಅದಕ್ಕೆ ಹೇಳ್ತಾ ಇದ್ದಾರೆ, ನನ್ನನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ದೀನಿ, ಪ್ರೀತಿಸ್ತಾ ಇದ್ದೀನಿ ಅನ್ನೋದು ಯಾವತ್ತಿಗೂ ಮರೆಯೋದಿಕ್ಕೆ ಹೋಗ್ಬೇಡ, ಈ ಒಂದು ಪ್ರೀತಿನ ಮರೆಯೋದಿಕ್ಕೆ ಆಗಲ್ಲ ನನ್ನ ಕೈಲಿ ಅನ್ನೋ ಒಂದು ಮೆಸೇಜಸ್ ಬರ್ತಾ ಇದೆ. ಓಕೆ, ನೆಕ್ಸ್ಟ್, ಸಾರಿ ಫಾರ್ ಹರ್ಟಿಂಗ್ ಯು ಅಂತ ಬರ್ತಾ ಇದೆ. ಸೊ ನಿಮ್ಮ ವ್ಯಕ್ತಿ ನಿಮ್ಮನ್ನ ಹರ್ಟ್ ಮಾಡಿದ್ದಾರೆ ಅಂತ ಅಂದ್ರೆ ಅದಕ್ಕೆ ಸಾರಿ ಕೇಳ್ತಾ ಇದ್ದಾರೆ, ಅಪಾಲಜಿ ಕೇಳ್ತಾ ಇದ್ದಾರೆ. ಮುಂದೆ ಬರುವಂತ ದಿನಗಳಲ್ಲಿ ಅವ್ರೇನ್ ನಿಮಗೆ ಹರ್ಟ್ ಮಾಡಿದ್ದಾರೆ ಆ ಒಂದು ವಿಚಾರವಾಗಿ ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಸಾರಿನ ವ್ಯಕ್ತಪಡಿಸ್ತಾರೆ. ಓಕೆ, ನೆಕ್ಸ್ಟ್, ಐ ಲವ್ ಯು ಅಂಡ್ ದಟ್ಸ್ ದ ಬಿಗಿನಿಂಗ್ ಅಂಡ್ ಎಂಡ್ ಆಫ್ ಎವ್ರಿಥಿಂಗ್ ಅಂತ ಬರ್ತಾ ಇದೆ. ನಾನು ನನ್ನ ಪ್ರೀತಿ ಮಾಡ್ತಾ ಇರೋದಂತೂ ಖಂಡಿತ ನಿಜ, ಅದು ನನ್ನ ಲೈಫಲ್ಲಿ ಒಂದು ಮೊಟ್ಟ ಮೊದಲನೇ ಒಂದು ಬಿಗಿನಿಂಗ್, ಅದರ ಜೊತೆಗೆ ನನ್ನ ಪ್ರೀತಿ ಎಂಡ್ ಆಗೋದು ನಿನ್ನ ಜೊತೆಗೇನೆ, ನನ್ನ ಪ್ರೀತಿ ಸ್ಟಾರ್ಟ್ ಆಗೋದು ನಿನ್ನ ಜೊತೆಗೇನೆ, ಅದನ್ನ ಯಾವತ್ತಿಗೂ ಯಾರು ಕೂಡ ಚೇಂಜ್ ಮಾಡೋದಕ್ಕಾಗಲ್ಲ ಅನ್ನೋ ಒಂದು ಮೆಸೇಜಸ್ ಬರ್ತಾ ಇದೆ. ದಿಸ್ ಪರ್ಸನ್ ಇಸ್ ಟ್ರೂಲಿ ಇನ್ ಲವ್ ವಿತ್ ಯು, ತುಂಬಾ ಪ್ರೀತಿ ಮಾಡ್ತಾ ಇದ್ದಾರೆ, ಕೇರ್ ಮಾಡ್ತಾ ಇದ್ದಾರೆ, ನಿಮ್ಮ ಮೇಲೆ ಅವ್ರಿಗೆ ತುಂಬಾ ಅಪಾರವಾದಂತ ಪ್ರೀತಿ ಇದೆ. ಆ ಪ್ರೀತಿನೇ ಎಲ್ಲದಕ್ಕೂ ಕೂಡ ಸ್ಟಾರ್ಟ್ ಆಗುತ್ತೆ, ಆ ಪ್ರೀತಿಯಿಂದನೇ ಎಲ್ಲಾನು ಕೂಡ ನಿಮ್ಮ ಜೊತೆನೆ ಎಂಡ್ ಆಗ್ಲಿ ಅನ್ನೋದು ಇವರ ಒಂದು ಆಶಯ. ಓಕೆ, ಸೊ ನೋಡೋಣ ಏನ್ ಗೈಡೆನ್ಸ್ ಕೊಡ್ಬೇಕು ಅಂತ ಇದ್ದಾರೆ ನಿಮ್ಮ ಕನೆಕ್ಷನ್ಗೆ ಅಂತ. ವಾವ್, ಸಕ್ಸಸ್, ಯು ಆರ್ ರೆಡಿ, ಸಕ್ಸಸ್ ಅಂಡ್ ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ನೀವು ಎಲ್ಲಾನು ಕೂಡ ಅಟ್ರಾಕ್ಟ್ ಮಾಡ್ತಾ ಇದ್ರ, ಒಳ್ಳೆ
ಅಪಾರ್ಚುನಿಟಿನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ, ರಿಕನ್ಸಿಲೇಷನ್ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ, ರಿಯೂನಿಯನ್ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ, ಒಳ್ಳೆ ಕಮ್ಯುನಿಕೇಶನ್ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ, ಲವ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ, ಕಮ್ಯುನಿಕೇಶನ್ ಅಟ್ರಾಕ್ಟ್ ಮಾಡ್ತಾ ಇದ್ರಾ, ಯು ಆರ್ ರೆಡಿ ಟು ಅಟ್ರಾಕ್ಟ್ ಎವ್ರಿಥಿಂಗ್. ನೀವೇನ್ ಅನ್ಕೊಳ್ತಾ ಇದ್ರ ಅದು ಎಲ್ಲಾನು ಕೂಡ ಮ್ಯಾನಿಫೆಸ್ಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನೀವು ರೆಡಿ ಇದ್ದೀರಾ ರಿಸೀವ್ ಮಾಡ್ಕೊಳ್ಳೋದಿಕ್ಕೆ ಅಂತ. ಸಕ್ಸಸ್ ಅಂತ ಬರ್ತಾ ಇದೆ. ಈ ಒಂದು ಕನೆಕ್ಷನ್ ವಿಚಾರವಾಗಿ, ಈ ಒಂದು ರಿಲೇಶನ್ಶಿಪ್ ವಿಚಾರವಾಗಿ ನಿಮ್ಮ ಮೈಂಡ್ ಅಲ್ಲಿ ಯಾರಿದ್ದಾರೆ ಆ ಒಂದು ವ್ಯಕ್ತಿಯ ವಿಚಾರವಾಗಿ ನಿಮ್ಮ ಒಂದು ಲೈಫ್ ಅಲ್ಲಿ ಡೆಫಿನೆಟ್ಲಿ ಸಕ್ಸಸ್ ಅನ್ನೋದು ಇದೆ, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂತ ಬರ್ತಾ ಇದೆ. ಸೊ ನಿಮ್ಮ ವ್ಯಕ್ತಿ ಹತ್ರ ನೀವೇನಾದ್ರೂ ತುಂಬಾ ಮನ ಬಿಚ್ಚಿ ಮಾತಾಡಿದ್ರೆ, ಕ್ಲಿಯರ್ ಆಗಿ ಅವ್ರೇನು ನೀವೇನ್ ಹೇಳ್ಬೇಕು ಅನ್ನೋದನ್ನ ನೀವು ಕಮ್ಯುನಿಕೇಟ್ ನ ಸರಿಯಾಗಿ ಮಾಡಿದ್ರೆ ಡೆಫಿನೆಟ್ಲಿ ಅವರು ನಿಮ್ಮ ಮಾತುಗಳನ್ನ ನಂಬಿ ಅವರು ನಿಮ್ಗೆ ಕಮಿಟ್ಮೆಂಟ್ ಕೂಡ ಕೊಡ್ತಾರೆ ಅಂತ ಹೇಳ್ತಾ, ಸೊ ಇದನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡ್ರೆ ಯುವರ್ ಲೈಫ್ ವಿಲ್ ಬಿ ವೆರಿ ಈಸಿಯರ್ ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಗೈಸ್. ಯಾರೆಲ್ಲ 10 ಆಫ್ ಕಪ್ಸ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದೀರಾ ಅಂತ, ಏನ್ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅವರು ನೋಡೋಣ. ಓಕೆ, ಸೊ ನೆಕ್ಸ್ಟ್ ಮೆಸೇಜ್, ಫಸ್ಟ್ ಮೆಸೇಜ್. ಓಕೆ, ಯು ಮೇಕ್ ಮೀ ಸ್ಮೈಲ್ ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಅವರನ್ನ ನೀವು ಯಾವಾಗ್ಲೂ ನಗಿಸ್ತೀರಾ, ಖುಷಿಯಿಂದ ನೋಡ್ಕೊಳ್ತೀರಾ. ಯು ಮೇಕ್ ಮೀ ಸ್ಮೈಲ್ ಅಂತ ಬರ್ತಾ ಇದೆ ಅಂದ್ರೆ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ, ನಿಮ್ಮ ಸಂಬಂಧದಲ್ಲಿ ನಿಮ್ಮ ಜೊತೆಗೆ ಖುಷಿಯಾಗಿದ್ದಾರೆ, ಆನಂದವಾಗಿದ್ದಾರೆ, ಸ್ಮೈಲ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಫೀಲಿಂಗ್ ಐ ಆಮ್ ವೆರಿ ಹ್ಯಾಪಿ ವಿತ್ ದಿಸ್ ಪರ್ಸನ್ ಅಂತ ಅವ್ರಿಗೆ ಅನಿಸ್ತಾ ಇದೆ. ಓಕೆ, ಸೊ ನೆಕ್ಸ್ಟ್, ಹ್ಯಾಪಿ ಫ್ಯಾಮಿಲಿ ವಿತ್ ಯು ಸೋ ಸೂನ್. ಆದಷ್ಟು ಬೇಗ ನೀವಿಬ್ರು ಫ್ಯಾಮಿಲಿ ಮಾಡ್ಕೊಳ್ತೀರಾ, ಮ್ಯಾರೇಜ್ ಮಾಡ್ಕೊಳ್ತೀರಾ, ಕಮಿಟ್ಮೆಂಟ್ ಕೊಡ್ತಾರೆ ನಿಮ್ಮ ವ್ಯಕ್ತಿ. ನೀವೇನೆಲ್ಲ ಆಸೆ ಪಡ್ತಾ ಇದ್ದೀರಾ ಅದೆಲ್ಲಾನು ಕೂಡ ಆದಷ್ಟು ಬೇಗ ಈಡೇರ್ತಾ ಇದೆ ಅಂತ ಹೇಳ್ಬಹುದು. ಸೊ ಹೇಳ್ತಾ ಇದ್ದಾರೆ, ನಾನು ನಿನ್ನ ಜೊತೆಗೆ ಫ್ಯಾಮಿಲಿನ ಕಟ್ಕೊಳ್ಳೋದಕ್ಕೆ ನಾನು ರೆಡಿ ಇದ್ದೀನಿ. ತುಂಬಾ ಬೇಗ ನಾವು ಫ್ಯಾಮಿಲಿನ ಮಾಡ್ಕೊಳ್ಳೋಣ, ಆದಷ್ಟು ಬೇಗ ನಾವಿಬ್ರು ಮ್ಯಾರೇಜ್ ಆಗೋಣ, ಮದ್ವೆ ಮಾಡ್ಕೊಳ್ಳೋಣ, ನಮ್ದೇ ಆದಂತ ಒಂದು ಸಂಸಾರವನ್ನ ಕಟ್ಕೊಳ್ಳೋಣ. ಸೊ ವೇಟ್ ಮಾಡು, ಡೆಫಿನೆಟ್ಲಿ ನಾನು ನಿಂಗೆ ಅದನ್ನ ಕಮಿಟ್ಮೆಂಟ್ ನ ಕೊಡ್ತೀನಿ ಅಂತ ಒಂದು ಮೆಸೇಜಸ್ ಬರ್ತಾ ಇದೆ. ಇದೊಂದು ನಿಮ್ಗೆ ಭರವಸೆ ಕೊಡ್ತಾ ಇದೆ. ನಿಮ್ಮ ವ್ಯಕ್ತಿಯ ಮಾತುಗಳು ಮುಂದೆ ಬರುವಂತ ದಿನಗಳಲ್ಲಿ ಅದನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಓಕೆ, ಸೊ ನೆಕ್ಸ್ಟ್, ಲೆಟ್ಸ್ ಬಿ ಟುಗೆದರ್ ಅಂತ ಬರ್ತಾ ಇದೆ. ಸೊ ನಾವಿಬ್ರು ಇನ್ನು ಮುಂದೆ ಒಟ್ಟಿಗೆ ಇರೋಣ, ಒಂದಾಗೋಣ, ರಿಕನ್ಸಿಲೇಷನ್, ರಿಯೂನಿಯನ್ ಸಾಧ್ಯತೆಗಳು ತುಂಬಾ ಹೆಚ್ಚಾಗಿವೆ. ಯಾರೆಲ್ಲ ಸಪರೇಷನ್ ಅಲ್ಲಿ ಇದ್ದೀರಾ, ಬ್ರೇಕಪ್ ಸಿಚುಯೇಷನ್ ಅಲ್ಲಿ ಇದ್ದೀರಾ, ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ, ಆನ್ ಅಂಡ್ ಆಫ್ ಅಲ್ಲಿ ಇದ್ದೀರಾ, ಡೆಫಿನೆಟ್ ಆಗಿ ನಿಮ್ಮ ವ್ಯಕ್ತಿ ಹೇಳ್ತಾ ಇದ್ರೆ ನಾವಿಬ್ರು ಒಂದಾಗೋಣ, ಟುಗೆದರ್ ಆಗಿರೋಣ, ಒಟ್ಟಿಗೆ ಇರೋಣ, ಚೆನ್ನಾಗಿರೋಣ, ಲೈಫ್ ನ ಲೀಡ್ ಮಾಡೋಣ, ಎಂಜಾಯ್ ಮಾಡೋಣ, ಎಲ್ಲಾನು ಕೂಡ ನಿಮ್ಮ ಜೊತೆಗೆ ಈ ಒಂದು ವ್ಯಕ್ತಿ ಬಾಳ್ಬೇಕು, ಸಾಯ್ಬೇಕು, ಎಲ್ಲಾನು ಕೂಡ ನಿಮ್ಮ ಜೊತೆನೆ ಅದು ಆಗಬೇಕು ಅನ್ನೋದು ಈ ಒಂದು ವ್ಯಕ್ತಿಯ ಒಂದು ವೈಬ್ರೇಷನಲ್ ಥಾಟ್ಸ್ ಅಂತ ಹೇಳ್ಬೋದು. ಈ ಒಂದು ಮೊಮೆಂಟ್ ಅಲ್ಲಿ ನಂಗೆ ಅದು ಫೀಲ್ ಆಗ್ತಾ ಇದೆ. ಈ ಒಂದು ವ್ಯಕ್ತಿ ತುಂಬಾ ಜೆನ್ಯೂನ್ ಆಗಿ ಇಷ್ಟಪಡ್ತಾ ಇದ್ದಾರೆ, ಲಾಯಲ್ ಆಗಿದ್ದಾರೆ ನಿಮ್ಮ ವಿಚಾರದಲ್ಲಿ. ಓಕೆ, ಸೊ ನೆಕ್ಸ್ಟ್, ಯು ಬ್ರೈಟನ್ ಮೈ ಡೇ ಅಂತ ಬರ್ತಾ ಇದೆ. ಸೊ ನನ್ನ ದಿನವನ್ನ ನೀನು ಬೆಳಗಿಸ್ತೀಯಾ, ಯಾವಾಗ್ಲೂ ನಗಿಸ್ತೀಯಾ, ಖುಷಿಯಿಂದ ನೋಡ್ಕೊಳ್ತೀಯಾ, ಯಾವಾಗ್ಲೂ ಕೂಡ ನನ್ನನ್ನ ಯಾವಾಗ್ಲೂ ಹ್ಯಾಪಿ ಮಾಡ್ತಾ ಇರ್ತೀಯಾ ಅಂತ ಹೇಳ್ತಾ ಇದಾರೆ. ಓಕೆ, ಸೊ ನೆಕ್ಸ್ಟ್, ಯು ಆರ್ ಮೈ ಕ್ರಶ್ ಅಂತ ಬರ್ತಾ ಇದೆ. ಯಾರೆಲ್ಲ ಕ್ರಶ್ ಎನರ್ಜೀಸ್ ನ ನೋಡ್ತಾ ಇದ್ದೀರಾ, ನಿಮ್ಮ ವ್ಯಕ್ತಿಗೂ ಕೂಡ ನಿಮ್ಮ ಮೇಲೆ ಕ್ರಶ್ ಆಗಿದೆ ಅಂತ ಹೇಳ್ಬೋದು. ಯಾರನ್ನ ನೆನೆಸ್ಕೊಂಡು ಒಂದು ರೀಡಿಂಗ್ ನ ನೋಡ್ತಾ ಇದ್ರ ಆ ಒಂದು ವ್ಯಕ್ತಿಗೂ ಕೂಡ ನಿಮ್ಮ ಮೇಲೆ ಕ್ರಶ್ ಆಗಿದೆ, ಅದನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಓಕೆ, ಸೊ ಲಾಸ್ಟ್ ಅಂಡ್ ಫೈನಲ್ ಮೆಸೇಜ್, ಐ ನೋ ಐ ಆಮ್ ಲವ್ ವಿತ್ ಯು ಬಿಕಾಸ್ ಮೈ ರಿಯಾಲಿಟಿ ಇಸ್ ಫೈನಲಿ ಬೆಟರ್ ದ್ಯಾನ್ ಮೈ ಡ್ರೀಮ್ಸ್ ಅಂತ ಬರ್ತಾ ಇದೆ. ನನಗೆ ಗೊತ್ತಿದೆ ನಾನು ನಿನ್ನ ಮೇಲೆ ಪ್ರೀತಿನಲ್ಲಿ ಬಿದ್ದಿದ್ದೀನಿ, ನಾನು ನಿನ್ನ ಜೊತೆಗೆ ಪ್ರೀತಿನಲ್ಲಿದ್ದೀನಿ. ಸೊ ನನ್ನ ಒಂದು ಕನಸು ನನ್ನ ರಿಯಾಲಿಟಿಗಿಂತ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ನನ್ನ ರಿಯಾಲಿಟಿ ನನ್ನ ಕನಸಿಗಿಂತ ತುಂಬಾ ಚೆನ್ನಾಗಿದೆ ಅಂತ ಬರ್ತಾ ಇದೆ. ಅವರು ತುಂಬಾ ಡ್ರೀಮ್ ಮಾಡಿದ್ರು, ನನ್ಗೆ ಇಂಥ ಲೈಫ್ ಪಾರ್ಟ್ನರ್ ಬೇಕು, ಇಂಥ ಲೈಫ್ ನಂಗೆ ಬೇಕು, ಇಂಥ ಪ್ರೀತಿ ನಂಗೆ ಸಿಗಬೇಕು ಅಂತ ಅವರು ಡ್ರೀಮ್ ಮಾಡ್ತಾ ಇದ್ರು, ಕನ್ಸ್ ಕಟ್ಟಿದ್ರು, ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರು. ಬಟ್ ಟೋಟಲಿ ಅವರ ರಿಯಾಲಿಟಿ ಅಂದ್ರೆ ಅಸಲಿ ಕತೆ. ಸೊ ನೀವು ಅವ್ರ ಲೈಫಲ್ಲಿ ಬಂದ್ಮೇಲೆ ಒಂದು ರಿಯಲ್ ಪಾರ್ಟ್ನರು ಒಂದು ವ್ಯಕ್ತಿನ ಭೇಟಿ ಮಾಡಿದಾಗ ಹೇಗಿರುತ್ತೆ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ನನ್ನ ಕನಸು ನನ್ನ ರಿಯಾಲಿಟಿಗಿಂತ ತುಂಬಾ ಚೆನ್ನಾಗಿದೆ, ನನ್ನ ರಿಯಾಲಿಟಿ ನನ್ನ ಡ್ರೀಮ್ಸ್ಗಿಂತ ತುಂಬಾ ಚೆನ್ನಾಗಿದೆ. ಸೊ ಇದನ್ನ ಇಲ್ಲಿ ನಿಮ್ಮ ವಿಚಾರದಲ್ಲಿ ಬರ್ತಾ ಇದೆ. ಓಕೆ, ಸೊ ನೋಡೋಣ ನಿಮ್ಮ ವ್ಯಕ್ತಿಗೆ, ನಿಮ್ಮ ಕನೆಕ್ಷನ್ಗೆ, ನಿಮ್ಮ ರಿಲೇಶನ್ಶಿಪ್ಗೆ ನಿಮ್ಗೆ ಏನ್ ಗೈಡೆನ್ಸ್ ನ ಕೊಡ್ತಾರೆ ಅಂತ.
Ooh. So within the next few months and I have romance. Wow. ಸೊ ನಿಮ್ಮ ಕನೆಕ್ಷನ್ ಅಲ್ಲಿ ದೇರ್ ಈಸ್ ಎನ್ ರೊಮ್ಯಾನ್ಸ್ ಅಂತ ಹೇಳ್ತೀನಿ. ಖುಷಿ, ಹ್ಯಾಪಿನೆಸ್, ಎಂಜಾಯ್ಮೆಂಟ್, ರೊಮ್ಯಾನ್ಸ್, ಬ್ಯೂಟಿಫುಲ್ ಲವ್ ಸ್ಟೋರಿ ನಿಮ್ಮ ಜೀವನದಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದು ಯಾವಾಗ ಮ್ಯಾಮ್ ಅಂತ ಅಂದ್ರೆ ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್. ಸೊ ಮುಂದೆ ಬರುವಂತ ನೆಕ್ಸ್ಟ್ ತಿಂಗಳುಗಳಲ್ಲಿ ನಿಮ್ಮ ಒಂದು ಲೈಫ್ಗೆ ರೊಮ್ಯಾನ್ಸ್ ಬರ್ತಾ ಇದೆ, ರೊಮ್ಯಾನ್ಸ್ ಹೆಚ್ಚಾಗ್ತಾ ಇದೆ. ನಿಮ್ಮ ಪಾರ್ಟ್ನರ್ ನಿಮ್ಮ ಲೈಫಲ್ಲಿ ನಿಮಗೆ ಒಳ್ಳೆ ಪಾರ್ಟ್ನರ್ ಆಗಿರ್ತಾರೆ. ಸೊ ರೊಮ್ಯಾಂಟಿಕ್ ಆಗಿರುತ್ತೆ ನಿಮ್ಮ ಲವ್ ಸ್ಟೋರಿ ಅಂತ ಹೇಳ್ತಾ ಇದ್ದಾರೆ. ಸೊ ಗಾಡ್ ಬ್ಲೆಸ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್.